ಸೌಜನ್ಯ ಕೊಲೆ ಕೇಸ್ನಲ್ಲಿ ಹೆಗಡೆ ಕುಟುಂಬದವರು ಯಾರೋ ಇದ್ದಾರೆ, ಇದನ್ನು ಮುಚ್ಚಾಕೋ ಷಡ್ಯಂತ್ರ ನಡೆದಿದೆ ಅಂತ ಸೌಜನ್ಯಾಳನ್ನು ಹೊತ್ಕೊಂಡು ಹೋಗಿದ್ದು, ಎಳ್ಕೊಂಡು ಹೋಗಿದ್ದನ್ನು ನೋಡಿದ್ದಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ. ಹೆಣ ತಂದು ಹಾಕಿದ್ದನ್ನು ನೋಡಿದವರಿದ್ದಾರೆ. ಆಕೆಯ ರೇಪ್ ಆ್ಯಂಡ್ ಮರ್ಡರ್ ಎಲ್ಲಾಯಿತು ಅನ್ನುವುದು ಕೂಡ ನಮಗೆ ಖಚಿತವಾಗಿ ಗೊತ್ತು ಅಂತ ಸೌಜನ್ಯ ಪರ ಹೋರಾಟಗಾರರು ವೇದಿಕೆಯ ಭಾಷಣದಲ್ಲಿ ಹೇಳಿದ್ರು. ಗೆಳೆಯರವರೇ, ವೇದಿಕೆಯ ಭಾಷಣದಲ್ಲಿ ಹೇಳಿದರು. ಸುಮ್ಮನೆ ಹೇಳ್ಬಿಡ್ತಾರಾ ಏನು ಇಲ್ಲದೆ? ಸರ್, ಇದು ನಿರಂತರವಾಗಿ ಹೇಳ್ತಲೇ ಬಂದಿದ್ದಾರೆ. ಇವತ್ತಿನ ತನಕವೂ ಕೂಡ ಒಂದೇ ಒಂದು ಸಾಕ್ಷಿಯನ್ನ ಇವರು ಯಾಕೆ ಕೋರ್ಟಿಗೆ ಸಬ್ಮಿಟ್ ಮಾಡಿಲ್ಲ? ಅವರು ಮೊಬೈಲಲ್ಲಿದೆ, ನಮ್ಮ ಹತ್ರ ನೋಡಿದವರು ಇದ್ದಾರೆ, ಸಾಕ್ಷಿಗಳಿದೆ ನಿರಂತರವಾಗಿ ಹೇಳಿದ್ದಾರೆ. ನಿಶ್ಚಲ್ ಜೈನನ್ನ ನೇತ್ರಾವತಿ ವಸತಿ ಗೃಹದಲ್ಲಿ ನಾನು ನೋಡಿದ್ದೀನಿ 11 ಗಂಟೆಗೆ ಅಂತೇಳಿ ಒಬ್ಬ ಸೌಜನ್ಯಳ ಕಾಸ ಮಾವ ಹೇಳ್ತಾನೆ. ಯಾಕೆ ಇವತ್ತಿನ ತನಕ ಸಾಕ್ಷಿಯನ್ನ ಕೊಡ್ಲಿಲ್ಲ? ಸೌಜನ್ಯಳ ಕಾಸ ಮಾವ ಎಲ್ಲಿ ಹೇಳೋದು ಅದನ್ನ? ವಿಠಲ್ ಗೌಡ ನಾನು ಒಂದು ಇಂಟರ್ವ್ಯೂ ಮಾಡಿದ್ದೀನಿ, ಆ ವಿಡಿಯೋದಲ್ಲಿ ಹೇಳಿದ್ದಾನೆ. ನಾನು ಕಣ್ಣಾರೆ ನೋಡಿದ್ದೀನಿ 11 ಗಂಟೆಗೆ ನಿಶ್ಚಲ್ ಜೈನು ನೇತ್ರಾವತಿ ವಸತಿ ಗೃಹದ ಹತ್ರ ಇದ್ದ ಅಂತ ಹೇಳಿದ್ದಾರೆ. ವಿಠಲ್ ಅವ್ರನ್ನ ಯಾಕೆ ನಂಬಾರ್ದು? ಅವ್ರು ಹೇಳಿದ ನಿಜ ಯಾಕೆ ಆಗಿರಬಾರ್ದು? ನಿಜ, ನಾವು ಅದಕ್ಕೆ ನಿಶ್ಚಲ್ ಜೈನರು ಎಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಇದನ್ನ ಸುಳ್ಳು ಅಂತೇಳಿ ಪ್ರೂವ್ ಮಾಡ್ಬೇಕು ಅವರು. ಈಗ USA ವಿಸಾ ಸುಳ್ಳು, ಪಾಸ್ಪೋರ್ಟ್ ಕೊಟ್ಟಿರೋದು ಸುಳ್ಳು, ಇಮಿಗ್ರೇಷನ್ ಟೆಸ್ಟ್ ಆಗಿರೋದು ಸುಳ್ಳು, ಅಲ್ಲಿ ಅವ್ರು ಯೂನಿವರ್ಸಿಟಿಯಲ್ಲಿ ಸ್ಟಡಿ ಮಾಡ್ತಿರೋದು ಸುಳ್ಳು, ಲೈಬ್ರರಿ ಕಾರ್ಡ್ ಸುಳ್ಳು, ಪಾಲ್ ಯೂನಿವರ್ಸಿಟಿಯಲ್ಲಿ ಅವ್ರು ಇಲ್ಲ, ಅವರು ಟ್ರಾನ್ಸಾಕ್ಷನ್ ಮಾಡಿರೋದು ಸುಳ್ಳು. ಇದನ್ನು ಇವರು ಪ್ರೂವ್ ಮಾಡಬೇಕಲ್ಲ. ಹಾಗಿದ್ರೆ ನಿಶ್ಚಲ್ ಜೈನ್ ಶ್ರೀಕೃಷ್ಣ ಪರಮಾತ್ಮನ ಥರ ಅವತಾರ ಎತ್ತಕ್ಕಾಗತ್ತಾ? ಒಂದೇ ಕಡೆಯಲ್ಲಿ ಇಲ್ಲೂ ನೇತ್ರಾವತಿ ಲಾಡ್ಜಲ್ಲೂ ನಿಶ್ಚಲ್ ಇರ್ತಾರೆ, ಸೇಮ್ ಟೈಮಲ್ಲಿ USA ಇರ್ತಾರೆ. ಹೆಂಗೆ ಸಾಧ್ಯ ಅದು? ಆರೋಪ ಇವರು ಮಾಡ್ತಾ ಇರುವಂಥ ಯಾವ ಆರೋಪಕ್ಕೂ ಕೂಡ ಸಾಕ್ಷಿ ಇಲ್ಲ. ಈಗ ಪೊಲೀಸ್ ತನಿಖೆ ಆಗಿದೆ, CID ತನಿಖೆ ಆಗಿದೆ, CBI ತನಿಖೆ ಆಗಿದೆ. ಈ ಪ್ರಕರಣದಲ್ಲಿ ಈ ಮೂರೂ ತನಿಖೆಯಲ್ಲಿ ಇವ್ರು ಯಾರೂ ಬಂದು ಇದನ್ನು ಹೇಳಿಲ್ವಾ? ಸರ್, ಪೊಲೀಸ್ ತನಿಖೆ ಅನ್ನೋದು ಶಾರ್ಟ್ ಟೈಮಲ್ಲಿ ಆಗಿರುವಂಥದ್ದು. ವೆರಿ ನೆಕ್ಸ್ಟ್ COD ಕೊಡ್ತಾರೆ. COD ಅಂಡ್ CBI ಸಲ್ಲಿಸಿರುವಂಥ ಎರಡೂ ಚಾರ್ಜ್ ಶೀಟ್ ಕೂಡ ಅದು ಇಂಡಿಕೇಶನ್ ಮಾಡ್ತಿರುವಂಥದ್ದು ಸಂತೋಷ್ ರಾವೇ ಅಪರಾಧಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ಸಂತೋಷ್ ರಾವ್ ಅಪರಾಧಿ ಅಂತ ಹೇಳಿದ್ರಿ. ಈಗ ವಿಠಲಗೌಡ ನಾನೇ ಸ್ವತಃ ನಿಶ್ಚಲ್ ಜೈನರನ್ನ ಧರ್ಮಸ್ಥಳದಲ್ಲಿ ನೋಡಿದೆ ಅಂತ ಹೇಳಿದ್ದನ್ನ, ನಿಮ್ಮ ಮುಂದೆ ಹೇಳಿದ್ದನ್ನ, ಅಥವಾ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳ ಮುಂದೆ ಹೇಳಿದ್ದನ್ನ, ವೇದಿಕೆಯ ಭಾಷಣದಲ್ಲಿ ಹೇಳಿದ್ದನ್ನ ಈ ತನಿಖಾಧಿಕಾರಿಗಳ ಮುಂದೆ ಹೇಳಿಲ್ವಾ? COD ತನಿಖಾಧಿಕಾರಿ ರುದ್ರಮುನಿ ಅವರು ಖುದ್ದು ಅವರ ಮನೆಗೆ ಹೋಗಿ ಹೇಳ್ತಾರೆ, 164 ಮುಚ್ಚಿದ ಲಕೋಟೆಯಲ್ಲಿ ನೀವು ಸಾಕ್ಷಿಯನ್ನು ಸಲ್ಲಿಸಬಹುದು, ಈಗ ಕೂಡ ಅದನ್ನ ನಾವು ಸಾಕ್ಷಿಯಾಗಿ ತಗೊಳ್ತೀವಿ ಅಂತ ಹೇಳಿದ್ರು ಕೂಡ ಅವರ ಮನೆಯವರು ಯಾವುದೇ ರೀತಿಯ ಒಂದು ದೂರನ್ನು ಕೊಟ್ಟಿರಲಿಲ್ಲ. ಅಂದರೆ ಈಗ ಪೊಲೀಸರು ಹೆಗಡೆ ಅವರ ಪ್ರಭಾವಕ್ಕೊಳಗಾಗಿರಬಹುದು ಅನ್ನುವ ಭಯ ಅವರಲ್ಲಿ ಇದ್ದರೆ ನೇರವಾಗಿ ನಾವು ನಿಮ್ಮನ್ನು ಕರ್ಕೊಂಡೋಗಿ ಜಡ್ಜ್ ಹತ್ರ ಕೂಡಿಸ್ತೀವಿ, ಜಡ್ಜ್ ಹತ್ರ ಏನೇನಿದೆಯೋ ನಿಮ್ಮ ಹತ್ರ ಸಾಕ್ಷಿಗಳ ಬಗ್ಗೆ ಹೇಳಿ, ಮಾಹಿತಿಗಳ ಬಗ್ಗೆ ಹೇಳಿ ಅನ್ನುವ ಆಫರ್ನ ಅವ್ರಿಗೆ ಮಾಡಲಾಯಿತು. ಸರ್, COD ತನಿಖೆ ಆಗುವ ಸಂದರ್ಭದಲ್ಲಿ ಸೌಜನ್ಯ ಕುಟುಂಬ ಕೂಡ ಧರ್ಮಸ್ಥಳದ ಏನು ಆ ಕಡೆ ಅವ್ರ ಮೇಲೆ ಏನು ಆರೋಪ ಮಾಡಿರಲಿಲ್ಲ. ಅವರು ಮೊದಲು ಆರೋಪ ಮಾಡುವಂಥದ್ದು 1 ವರ್ಷದ ನಂತರ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಒಂದು ಖಾಸಗಿ ಚಾನಲ್ ಅಲ್ಲಿ ಕೂರಿಸ್ಕೊಂಡು ಅಲ್ಲಿ ಈ 3 ಜನರ ಹೆಸರು ಜೊತೆಗೆ ಹೆಗಡೆ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ ಹೆಸರನ್ನ ಹೇಳುವಂಥದ್ದು. 1 ವರ್ಷ ತನಕ ಇವರು ಅಷ್ಟು ಒಳಗಡೆ COD ತನಿಖೆಯಲ್ಲಿ ಆಗಿತ್ತು. ಆ ಸಂದರ್ಭದಲ್ಲಿ ಕೇಳಿದ್ರು ಅವ್ರು. ಆ ಸಂದರ್ಭದಲ್ಲಿ ಗೊತ್ತಿದ್ರೆ, ನಾನು ನಿನ್ನೆ ನೋಡಿದ್ದೆ, ನಮ್ಮ ಅಕ್ಕ ನೋಡಿದ್ಲು, ಅಲ್ಲೇ ನಿಂತ್ಕೊಂಡಿದ್ರಂತೆ, 3 ಜನ ನಿಂತ್ಕೊಂಡಿದ್ರಂತೆ, ಈ ಟೈಮ್ ಸರಿ ಇಲ್ಲ ಅಂತ ಹೇಳಿದ್ರಂತೆ ಅಂತೆಲ್ಲ ಇವರು ಈಗ ಆರೋಪ ಮಾಡುವವರು. ವೆರಿ ನೆಕ್ಸ್ಟ್ ಡೇ ಗೊತ್ತಾಗಿರ್ತದೆ ಇವರಿಗೆ. ಹೊಸಾಕಿ ಊಟ ಮಾಡಿಕೊಂಡು ವಿಠಲ್ ಗೌಡರ ಅಕ್ಕ ಮನೆಗೆ ಹೊರಟಾಗ ಹಾಗೆ ಹೇಳಿದ್ದನ್ನ ಈ ಹುಡುಗಿ ಡೆತ್ ಆದ ನಂತರ ಇವ್ರು ಹೇಳಿದ್ದಾರೆ ಅಂತ ಅವ್ರು ಈಗ ಹೇಳ್ತಾರಲ್ವಾ, ಅವಾಗ ಹೇಳಿದಾಗ ಇವ್ರು ಯಾಕೆ ಪ್ರಶ್ನೆ ಮಾಡಲಿಲ್ಲ ಅಂತ ನಾನು. ಆಯ್ತು, 1 ವರ್ಷದ ನಂತರ ಏನೋ ರಿಯಲೈಸೇಷನ್ ಆಗಿರ್ಬೋದಪ್ಪ, ಬೆನಿಫಿಟ್ ಆಫ್ ಡೌಟ್ ಕೊಡೋಣ ಅವ್ರಿಗೆ. ಕರೆಕ್ಟ್. 1 ವರ್ಷದ ನಂತರ CBI ತನಿಖೆ ಆಯ್ತಲ್ಲ, CBI ತನಿಖೆಯಲ್ಲಾದ್ರೂ ಈ ವಿಷಯ ಅಧಿಕೃತವಾಗಿ ಬಂದಿಲ್ವಾ ಅಂತ. CBI ತನಿಖೆಯಲ್ಲಿ ಬರಲಿಲ್ಲ, ಆದ್ರೆ ಕೋರ್ಟ್ನಲ್ಲಿ ಟ್ರಯಲ್ ಆಗುವಾಗ ಅವ್ರು 3 ಜನರ ಹೆಸರನ್ನ ಹೇಳ್ತಾರೆ. ಓಕೆ, ಅವರನ್ನ ಕೋರ್ಟು ತನಿಖೆ ಮಾಡ್ತದೆ. ಕೋರ್ಟ್ ಅಲ್ಲಿ ಇವರು ಏನು ಇದರಲ್ಲಿ ತಪ್ಪಿತಸ್ಥರಲ್ಲ ಅಂತ ಹೇಳಿ ಗೊತ್ತಾಗುತ್ತೆ. ಧೀರಜ್ ಕೆಲ್ಲ, ಮಲ್ಲಿಕ್ ಜೈನ್, ಉದಯ್ ಜೈನ್, ಧೀರಜ್ ಕೆಲ್ಲ, ಮಲ್ಲಿಕ್ ಜೈನ್. ಆಮೇಲೆ ಹೊರಗಡೆ ಬಂದ ನಂತರವೂ ಕೂಡ ಇವರ ಮೇಲೆ ಸಾರ್ವಜನಿಕವಾಗಿ ಆಪಾದನೆಗಳನ್ನು ಹಾಕ್ತಾರೆ. ಇವರು ವೈಯಕ್ತಿಕವಾಗಿ ಹೋಗಿ ವಾಲಂಟರಿ ಹೋಗಿ ನನ್ನನ್ನ ತನಿಖೆ ಮಾಡಿ, ನಮ್ಮನ್ನ ತನಿಖೆ ಮಾಡಿ, ನಮ್ಗೆ ನಮ್ಮನ್ನ ಯಾವುದೇ ರೀತಿಯ ವೈಜ್ಞಾನಿಕ ತನಿಖೆಗೂ ಒಳಪಡಿಸಿ ನಾವು ಅದಕ್ಕೆ ಬದ್ಧರಿದ್ದೀವಿ, ನಮ್ಗೆ ಇದನ್ನು ಮುಕ್ತಿ ಕೊಡಿ ಅಂತ ಕೇಳ್ಕೊಂತಾರೆ. ಆಮೇಲೆ ಇವರ ರಿಕ್ವೆಸ್ಟ್ ಮೇರೆಗೆ ಮಡಿವಾಳದಲ್ಲಿ ಇವರ ಮೇಲೆ ಯಾವುದು ಬ್ರೈನ್ ಮ್ಯಾಪಿಂಗ್ ಆಗುವಂಥದ್ದು, ಅಲ್ಲಿ ಮಂಪರು ಪರೀಕ್ಷೆ ಆಗುತ್ತೆ. ಮಂಪರು ಪರೀಕ್ಷೆ ಆದ ನಂತರ ಮತ್ತೆ ಪುನಃ ಇವ್ರನ್ನ ಆರೋಪಿ ಅಂತೇಳಿ ಕನ್ಸಿಡರ್ ಮಾಡಬೇಕು ಅಂತೇಳಿ ಅವರು ಅರ್ಜಿ ಹಾಕ್ತಾರೆ ಕೋರ್ಟಿಗೆ. ಆಗ ಇವರು ಹೈಕೋರ್ಟಿಗೆ ರಿಟ್ ಹಾಕ್ತಾರೆ. ನೋಡಿ, ನಮ್ದು ಎಲ್ಲ ರೀತಿಯ ತನಿಖೆ ಆದರೂ ಮತ್ತೆ ನಮ್ಮನ್ನ ಈ ತರ ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಅಂತೇಳಿ ಹೈಕೋರ್ಟ್ ಆವಾಗ ಸ್ಟೇ ಕೊಡುವಂಥದ್ದು. ಸರ್, ನಾನು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಗಂಗಾರಂಗ ಅಂತೇಳಿ. ಸರ್, ಈಗ
ಸಂತೋಷ್ ರಾವು ಎಲ್ಲ ಬಾಹುಬಲಿ ಬೆಟ್ಟದಲ್ಲಿ ಇದ್ರು. ಅವ್ರನ್ನ ಎಳ್ಕೊ ಬಂದ್ಬಿಟ್ಟು ಸೌಜನ್ಯ ಸತ್ತಿದ್ದ 50 ಅಡಿ ಜಾಗದಲ್ಲಿ ಒಂದು ಟೆಂಟಲ್ಲಿ ಇದ್ದ ಅಂತ ಅಂದ್ಬಿಟ್ಟು ಪೊಲೀಸ್ ಅವರು ಅದನ್ನ ಸಾಬೀತು ಮಾಡೋದಕ್ಕೆ ಮುಂದೆ ಹೋಗ್ತಾರೆ. ಆದ್ರೆ ಆತರ ಸಾಬೀತು ಮಾಡಕ್ ಹೋಗಿದ್ರೆ ಸೌಜನ್ಯ ಸಿಕ್ಕಿದ್ದ ಅಕ್ಟೋಬರ್ 9ನೇ ತಾರೀಕು ಅವ್ರು ಸತ್ತಿರ್ತಾಳೆ. 9ನೇ ತಾರೀಕಲ್ಲಿ ಗ್ರಾಮಸ್ಥರು 200-300 ಜನ ರೌಂಡ್ ಹಾಕಿರ್ತಾರೆ, ಅವಳನ್ನ ಹುಡುಕಿರ್ತಾರೆ. ಟೆಂಟ್ ಕಾಣಿಸಿರಲ್ವಾ ಅವ್ರಿಗೆ. ಅವ್ಳು ಸತ್ತಿದ್ದ ದಿವಸ 10ನೇ ತಾರೀಕು ಬಾಡಿ ಸಿಕ್ಕಿದ ದಿವಸ 3000 ಜನ ಸೇರಿರ್ತಾರೆ, 2,000-3,000 ಜನ. ಅಲ್ಲಿ ಯಾರಿಗೂ ಟೆಂಟ್ ಕಾಣಿಸ್ತಾ ಇರೋದು, ಪೊಲೀಸವ್ರಿಗೆ ಮಾತ್ರ ಟೆಂಟ್ ಇತ್ತ ಅಲ್ಲಿ. ಈಗ ನೀವು ಹೇಳ್ತೀರಿ ನಿಮಗೆ ಬೇಸಿಕ್ ಆದ ಸಬ್ಜೆಕ್ಟ್ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಸಂತೋಷ್ ರಾವನ್ನ ಪೊಲೀಸರು ಹೋಗಿ ಹಿಡ್ಕೊಂಡು ಬರೋದಲ್ಲ, ಟೆಂಟಲ್ಲಿ ಸಿಗ್ದ ಅಂತ ಹೇಳ್ತೀರಲ್ಲ, ಅಲ್ಲಿ ಸಂತೋಷ್ ರಾವ್ ಸಿಕ್ಕಿರೋದಲ್ಲ. ಸಂತೋಷ್ ರಾವ್ ಬಾಹುಬಲಿ ಬೆಟ್ಟದಲ್ಲಿ ಕೂತ್ಕೊಂಡಿದ್ದ. ಬಾಹುಬಲಿ ಬೆಟ್ಟ 7 ಗಂಟೆ ನಂತರ ಬಾಹುಬಲಿ ಬೆಟ್ಟದಲ್ಲಿ ಯಾರಿಗೂ ಕೂಡ ಇರಲಿಕ್ಕೆ ಅವಕಾಶ ಇರೋದಿಲ್ಲ. ಅಲ್ಲಿನ ಸಿಬ್ಬಂದಿ ವರ್ಗದವರು ಬಾಹುಬಲಿ ಬೆಟ್ಟಕ್ಕೆ ಹೋಗಿ ಎಲ್ಲ ಗೇಟ್ ಹಾಕ್ಕೊಂಡು ಕೆಳಗಡೆ ಬರುವಾಗ ಬಾಹುಬಲಿ ಬೆಟ್ಟವನ್ನು ಸಂಪರ್ಕ ಮಾಡುವ ಮೆಟ್ಟಿಲಿನ ಮೇಲೆ ಸಂತೋಷ್ ರಾವ್ ಅನ್ನುವಂಥ ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ದ. ಅವನನ್ನು ಎನ್ಕ್ವೈರಿ ಮಾಡ್ತಾರೆ ಅವರು. ಇಲ್ಲೇ ಕೂತಿದ್ರಿ, ಇಲ್ಲೆಲ್ಲ ಇರೋಕ್ಕಾಗಲ್ಲ, ನೀವು ಬನ್ನಿ ಚಾಪೆ ಕೊಡ್ತೀವಿ ಕಚೇರಿಗೆ ಅಂತ ಕೇಳ್ತಾರೆ. ನಾನು ಕಚೇರಿ ಬರೋಕ್ಕೆ ನಾನೇನು ತಪ್ಪು ಮಾಡಿಲ್ಲ ಅಂತೇಳಿ ಸಂತೋಷ್ ರಾವ್ ಎದ್ದು ಅಲ್ಲಿಂದ ಓಡ್ತಾನೆ. ಆವಾಗ ಅವನನ್ನು ಹಿಡ್ಕೊಳ್ರಿ ಅವನ್ನ ಅಂತೇಳಿ ಹೇಳಿ ಸಾರ್ವಜನಿಕರು ಹಿಡಿದು ಅಲ್ಲಿರುವಂಥ ಪೊಲೀಸ್ ಚೌಕಿ ಇದೆಯಲ್ಲ ಅಲ್ಲಿನ ಪೊಲೀಸ್ ಸಿಬ್ಬಂದಿಗೆ ಅವನ ಹಸ್ತಾಂತರ ಮಾಡುವಂಥದ್ದು. ನೀವು ಹೇಳುವ ಟೆಂಟನ್ನು ಪೊಲೀಸ್ ಚಾರ್ಜ್ ಶೀಟ್ ಅಲ್ಲಲ್ಲ ತನಿಖೆ ಹಂತದಲ್ಲಿ ಅವರು ಬರೆದಿರುವಂಥದ್ದು. ಟೆಂಟ್ ಅಂತ ಹೇಳಿದರೆ ನಾನು ಕೂಡ ಯೋಗೀಶ್ ಅವ್ರನ್ನ ಪ್ರಶ್ನೆ ಮಾಡಿದೆ, ಸರ್ ಟೆಂಟು ಅಂತ ಹೇಳ್ತೀರಿ, ಅಲ್ಲೆಲ್ಲ ಡೆಡ್ ಬಾಡಿ ನೋಡ್ಲಿಕ್ಕೆ ಹೋದಾಗ ಆ ಟೆಂಟ್ ಸಿಗಲ್ವಾ 50 ಮೀಟ್ರಲ್ಲಿ ಅಂತ ನಾನು ಕೇಳಿದಾಗ, ಟೆಂಟ್ ಅಂತ ಹೇಳಿದ್ರೆ ನೀವು ಅಂದ್ಕೊಂಡಂಗೆ ಏನೋ ದೊಡ್ಡ ಮೇಲ್ಗಡೆ ಒಂದು ಹಾಕಿರುವಂಥದ್ದಲ್ಲ, ಕ್ಯಾಂಪಿಂಗ್ ಟೆಂಟ್ ಅಲ್ಲ, ಗೋಣಿ ತಾಟುಗಳನ್ನೆಲ್ಲ ಅಲ್ಲಿ ಹಾಸ್ಕೊಂಡು ಅವನು ಇಡ್ತಾ ಇದ್ದ. ಮತ್ತೆ ಅಲ್ಲಿ ಅವನ ಏನು ಬಟ್ಟೆ ಇರೋದು ಇದೆಲ್ಲ ಕೆಲವು ಸಿಕ್ಕಿರುವಂಥದ್ದು, ಜಪಮಣಿ ಎಲ್ಲ ಸಿಕ್ಕಿರೋದು ಅಂತ ಹೇಳಿದರು. ಆಮೇಲೆ ನಾನು ಯೋಗೀಶ್ ಅವರ ಹತ್ರ ಬೆಂಗಳೂರಿನಲ್ಲಿ ಮಾತಾಡಿ ಪುನಃ ಆ ಜಾಗಕ್ಕೆ ಹೋಗ್ತೀನಿ, ಸೌಜನ್ಯ ಡೆತ್ ಆದ ಜಾಗಕ್ಕೆ ಹೋಗಿ ಅಲ್ಲಿಂದ ಹತ್ಕೊಂಡು ಮೇಲ್ಗಡೆ ಹೋದರೆ ಸಿಗೋದು ಬಾಹುಬಲಿ ಬೆಟ್ಟ. ಆ ಕಾಡಿನಿಂದ ನೀವು ಕಾಡಿನ ಒಳಗಡೆ ಹೋದರೆ ಬಾಹುಬಲಿ ಬೆಟ್ಟದ ಆ ಪಾಗಾರ ಇದೆಯಲ್ಲ, ನಿಮಗೆ ಪಾಗಾರ ಅಂದ್ರೆ ಗೊತ್ತಾಗುತ್ತೆ ಅನ್ಕೋತೀನಿ, ಅದನ್ನು ಹತ್ತಿ ಆಚೆ ಹೋದ್ರೆ ಬಾಹುಬಲಿ ಬೆಟ್ಟ, ಕೆಳಗಡೆ ಬಂದರೆ ಧರ್ಮಸ್ಥಳಕ್ಕೆ ಎಂಟ್ರಿ ಆಗುವ ಸ್ಟೆಪ್ ಸಿಗೋದು. ಆ ಸಾಧ್ಯತೆ ಇದೆ ಅಂತ ನನಗೆ ಅನಿಸ್ತು, ಮನದಟ್ಟಾಯ್ತು ಅದು. ಸರ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.